ಹಾಯ್ ಗೆಳೆಯರೇ, ನಾನು ಇವತ್ತು ಒಂದು ಕಟಿಂಗ್ ಶಾಪ್ಗೆ ಹೋಗಿದ್ದೆ. ಅಲ್ಲಿ ನಡೆದ ಒಂದು ನೈಜ ಘಟನೆಯನ್ನು ತಮ್ಮ ಮುಂದೆ ನಾನು ಹಂಚಿಕೊಳ್ಳಲು ಇಷ್ಟಪಡ್ತೀನಿ. ನಮಗೆ ಪರಿಚಯದವರಾದ ಕಟಿಂಗ್ ಶಾಪ್ಗೆ ನಾನು ತಿಂಗಳಿಗೆ 1 ಸಲ 2 ಸಲ ಹೋಗ್ತೀನಿ. ಬಹಳ ದಿನಗಳ ನಂತರ ಈಗ ಅವರ ಅಂಗಡಿಗೆ ಹೋಗಿದ್ದೆ. ಹಾಗೆ ಅವರ ಜೊತೆ ಸ್ವಲ್ಪ ಕುಶಲೋಪಚಾರಗಳನ್ನು ವಿಚಾರಿಸಿಕೊಂಡು, ಅಣ್ಣ ನಮಗೆ ಹೇರ್ ಕಟಿಂಗ್ ಮಾಡಿ ಅಂತ ಹೇಳಿದೆ. ಅಣ್ಣ ಕಟಿಂಗ್ ಮಾಡಲು ಸಿದ್ಧನಾಗಿದ್ದ. ಅಷ್ಟರಲ್ಲಿ ಹೊರಗಡೆಯಿಂದ ಒಂದು ಮೆಲ್ಲ ದನಿಯಲ್ಲಿ, ತಮ್ಮ ಕಸ್ಟಮರ್ ಯಾರಾದರೂ ಇದ್ದಾರಾ ಅಂತ ಕೇಳಿದ ಒಂದು ಹಿರಿಜೀವ. ಅಣ್ಣ ಬನ್ನಿ, ಕೇವಲ ಇವರೊಬ್ಬರೇ ಇರುವುದು ಅಂತ ಹೇಳಿದ. ಅವರು ಅಣ್ಣನಿಗೆ ಪರಿಚಯದವರು. ಯಾವಾಗಲೂ ಅಣ್ಣನ ಜೊತೆ ಬಂದು ಸ್ವಲ್ಪ ಸಮಯ ಕಳೆದು ಮತ್ತೆ ಮನೆಗೆ ಹೋಗ್ತಿದ್ರು. ಇವತ್ತು ಕೂಡ ಹಾಗೆ ಬಂದಿದ್ರಂತೆ. ಇವತ್ತು ಯಾಕೋ ಅವರು ಸ್ವಲ್ಪ ಡಲ್ ಆಗಿದ್ದನ್ನು ನೋಡಿ, ಅಣ್ಣ ಏನಾಯ್ತು ಯಜಮಾನ್ರೆ ಅಂತ ಕೇಳಿದರು. ಆವಾಗ ಏನು ಹೇಳಲಿ ತಮ್ಮ, ನಾನು ಚಿಕ್ಕ ವಯಸ್ಸಿನಲ್ಲೇ ಊರು ಬಿಟ್ಕೊಂಡು ಜಮೀನಿಲ್ಲ ಅಂತ ಹೇಳಿ ಈ ಸಿಟಿಗೆ ಕೂಲಿ ನಾಲಿ ಮಾಡಲಿಕ್ಕೆ ಬಂದೆ. ನನ್ನಿಬ್ಬರು ಮಕ್ಕಳನ್ನು ಚೆನ್ನಾಗಿ ಕಲಿಸಿ ಒಳ್ಳೆಯ ವ್ಯಕ್ತಿಗಳು ಮಾಡಬೇಕಂತ ಅಂದ್ಕೊಂಡೆ. ಈಗ ನೋಡಿದರೆ ಅವರು ಡಿಗ್ರಿ ಮುಗಿಸ್ಕೊಂಡು ಮದ್ಯ ವ್ಯಸನಿಗಳಾಗಿ, ಡ್ರಗ್ಸ್ ಅಡಿಕ್ಟ್ ಆಗಿ ಹಾಳಾಗಿ ಹೋಗಿಬಿಟ್ಟಿದ್ದಾರೆ. ಹೇಳಲಿಕ್ಕೆ ಹೋದರೆ ಬೈಲಿಕ್ಕೆ ಬರ್ತಾರೆ, ಬಡಿಲಿಕ್ಕೆ ಬರ್ತಾರೆ. ಏನು ಮಾಡೋದು? ಇವ್ರಿಗೋಸ್ಕರ ಕಷ್ಟಪಟ್ಟು ನನ್ನ ಜೀವನದ ಅರ್ಧ ಜೀವನನೇ ಸಹಿಸಿದ್ದೀನಿ. ಏನು ಮಾಡಲಿ? ನನ್ನ ಮಾತು ಒಬ್ಬರು ಕೇಳ್ತಾ ಇಲ್ಲ. ಹೆಂಗಂತೇಳಿ ಕಣ್ಣೀರು ಹಾಕ್ತಾ ಇದ್ರು ಆ ಹಿರಿಜೀವ. ಆಗ ನಾನು ಮತ್ತು ಅಣ್ಣ ಅವರನ್ನು ಸಮಾಧಾನ ಪಡಿಸಿದೆವು. ಹಾಗೆ ನನಗೆ ಅನಿಸಿದ್ದು ಇಷ್ಟೇ, ಇವತ್ತಿನ ಈ ಸುಖ ಜೀವನ ಅಪ್ಪ ಕೊಟ್ಟ ಭಿಕ್ಷೆ. ಅದನ್ನು ಮರೆತು ಮಕ್ಕಳು ಯಾಕೆ ಹೀಗೆ ಆಡ್ತಾರೆ? ವಯಸ್ಸು ಎಲ್ಲರಿಗೂ ಆಗುತ್ತೆ, ಹಾಗೆ ಎಲ್ಲರಿಗೂ ಮುಪ್ಪು ಬಂದೇ ಬರುತ್ತೆ. ಆದ್ದರಿಂದ ನೀವು ಆದಷ್ಟು ನಿಮ್ಮ ತಂದೆ ತಾಯಿಯನ್ನು ಚೆನ್ನಾಗಿ ಸಂತೋಷದಿಂದ ನೋಡ್ಕೊಳ್ಳಿ. ನೀವು ನಿಮ್ಮ ತಂದೆಯನ್ನು ಚೆನ್ನಾಗಿ ನೋಡ್ಕೊಂಡ್ರೆ ಮುಂದೆ ನಿಮ್ಮ ಮಕ್ಕಳು ನಿಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕಥೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.